ಮಳೆ 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 ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ರಗಳೆ ಶುರುವಾಗಿದೆ. ನೀರಿನ ಮಧ್ಯೆ ಬಿಎಂಟಿಸಿ ಬಸ್ ಒಂದು ಕೆಟ್ಟು ನಿಂತಹ ಪ್ರಸಂಗ ನಡೆದಿದೆ. ಸಿಲ್ಕ್ ಬೋರ್ಡ್ನ ಜಂಕ್ಷನ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. 30 ಪ್ರಯಾಣಿಕರಿದ್ದಂತಹ ಬಸ್ಸು ನೀರಿನಲ್ಲಿ ಸಿಲುಕಿಕೊಂಡು ಪರದಾಟವನ್ನು ನಡೆಸಿದೆ. ಡ್ರೈವರ್ ಸೀಟ್ ಮೂಲಕ ಮಹಿಳೆಯರು, ಗರ್ಭಿಣಿಯರು ಹೊರ ಇಳಿತಾ ಇದ್ದಾರೆ. ಯಾವ ರೀತಿಯ ದುಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ನಡೆದಂತಹ ಘಟನೆ ಇದು. ಆಳೆತ್ತರದ ನೀರು ನಿಂತಿರುತ್ತೆ. ಅದರಲ್ಲಿಯೇ ಈ BMTC ಬಸ್ಸು 30 ಜನ ಪ್ರಯಾಣಿಕರನ್ನು ಕೂರಿಸ್ಕೊಂಡು ಬರ್ತಾ ಇರುತ್ತೆ. ಬಸ್ಸು ನೀರಿನ ಮಧ್ಯಭಾಗಕ್ಕೆ ಬರ್ತಾ ಇದ್ದ ಹಾಗೇನೆ ಕೆಟ್ಟು ನಿಂತಿರುವಂಥದ್ದು. ಮಹಿಳೆಯರನ್ನು ಡ್ರೈವರ್ ಸೀಟುಗಳ ಮೂಲಕ, ಗರ್ಭಿಣಿಯರನ್ನು ಡ್ರೈವರ್ ಸೀಟುಗಳ ಮೂಲಕ ಕೆಳಗಿಳಿಸಿ ದಡ ಸೇರಿಸುವಂತಹ ಕೆಲಸ ಆಗಿದೆ. ಈಗ ಇದೇ ಬಸ್ಸನ್ನು ನೀರಿನ ಮಧ್ಯೆ ಸಿಲ್ಕೊಂಡಿತ್ತಲ್ಲ, JCB ಮೂಲಕ ಈಗ ಹೊರತೆಗೆಯುವಂತಹ ಕೆಲಸ ಆಗಿದೆ. ಅದನ್ನೀಗ ರಸ್ತೆಗೆ ತಂದು ನಿಲ್ಲಿಸಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ, ಅಧ್ವಾನವನ್ನು ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ ಇದೊಂದು ತಾಜಾ ಎಕ್ಸಾಂಪಲ್. ನೀವು ಕೂಡ ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೆಟ್ಟು ನಿಂತಹ ಬಸ್ಸನ್ನು ಈಗ ಹೊರತೆಗೆಯುವಂತಹ ಕೆಲಸ ಆಗಿದೆ JCB ಸಹಾಯದ ಮೂಲಕ. ಇದೇ ಬಸ್ನಲ್ಲಿಯೇ 30 ಜನ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಗರ್ಭಿಣಿಯರಿದ್ರು, ವಯಸ್ಸಾದವರಿದ್ರು, ಮಹಿಳೆಯರು ಕೂಡ ಇದ್ರು. ಅವರು ಯಾವ ರೀತಿಯಾಗಿ ಅಲ್ಲಿಂದ ಕೆಳಗಿಳಿಸಿದ್ರು ಅನ್ನುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿಂದ ಬಂದಿರೋದು? ಯಾವ ಹಾಸ್ಪಿಟಲ್? IVF ತಗೋತಾರೆ, ಟ್ರೀಟ್ಮೆಂಟ್ ತಗೋತಾರೆ, ಇಂಜೆಕ್ಷನ್ ಹಾಕೊಂಡು ಬರ್ತಾರೆ. ಏನು ಹಾಸ್ಪಿಟಲ್ಗೆ ಹೋಗಬೇಕಾಯ್ತಾ? ಇಲ್ಲ, ಹೋಗಿ ರಿಟರ್ನ್ ಬರ್ತಾರೆ. ಓಕೆ, ಏನು ಹೇಳ್ತೀರಾ ಮೇಡಮ್ ಬೆಂಗಳೂರಿನ ಈ ಪರಿಸ್ಥಿತಿಗೆ? ತುಂಬಾ ಮೋಸ. ಓಕೆ, ಅಂದ್ರೆ ಇವಾಗ ಏನು ಮನೆಯವ್ರಿಗೆ ಯಾರಿಗಾದ್ರು ಫೋನ್ ಮಾಡಿದ್ರಾ? ಹೇಗೆ? ಮಾಡಿದ್ದೀನಿ, ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯ್ತು. ಓಕೆ, ನಿಮ್ಮ ಹೆಸರು? ನಂದಿನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಾಯ್ ಬಿಟ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಸಾಲದು, ಅದಕ್ಕೆ ತಕ್ಕಂತೆ ಕೆಲಸ ಕೂಡ ಆಗಬೇಕು. ಬೆಂಗಳೂರಿನ ಸದ್ಯದ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಮಹಿಳೆಯೊಬ್ಬರು, ಅದರಲ್ಲೂ ಕೂಡ ಗರ್ಭಿಣಿಯವರು, ಅವರು ಹೇಗೆ ಕಷ್ಟಪಟ್ಟು ಬಸ್ಸಿನಿಂದ ಕೆಳಗಿಳಿತಿದ್ದಾರೆ ಅನ್ನುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಆಗಿರುವಂತಹ ಘಟನೆ. ನೀರಿನಲ್ಲಿ ಸಿಲುಕಿಕೊಂಡಿರುವಂತಹ ಬಸ್ಸಿನೊಳಗಿದ್ದಂತಹ ಗರ್ಭಿಣಿ ಯಾವ ರೀತಿಯಾಗಿ ಅಲ್ಲಿಂದ ಬರ್ತಾ ಇದ್ದಾರೆ ಅನ್ನುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬಂದಿಳಿದ ನಂತರ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ, ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಪ್ರಯಾಣಿಕರು ಆ ವಿಂಡೋದಿಂದ ಎಲ್ಲ ಹೊರಗೆ ಬಂದು ದಡ ಸೇರುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬಸ್ ಮುಂದೆ ಹೋಗೋದಕ್ಕೂ ಆಗ್ತಿಲ್ಲ, ಹಿಂದೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ನಡುಗಡ್ಡೆಯ ಪರಿಸ್ಥಿತಿಯಲ್ಲಿ ಸಿಲ್ಕೊಂಡಂತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಬಸ್ನಲ್ಲಿ ಸಿಲುಕಿಕೊಂಡಂತಹ ಪ್ರಯಾಣಿಕರನ್ನ ಈಗ ಕೆಳಗಿಳಿಸುವಂತಹ ಕೆಲಸ ಆಗಿದೆ. ಈಗ ಕೆಳಗಿಳಿದಂತಹ ಪ್ರಯಾಣಿಕರ ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ, ಗೊತ್ತಿದ್ದು ಬಸ್ಸಲ್ಲಿ ಯಾಕೆ ಹೋಯ್ತು ಅಂತ. ನೇರವಾಗಿ ಪ್ರೇಮ್ ಬರ್ತಾ ಇತ್ತು, BMTC ಬಸ್ ಬರ್ತಾ ಇತ್ತು. ನೇರವಾಗಿ ದೃಶ್ಯಾವಳಿಯನ್ನು ತೋರಿಸ್ತೀನಿ. ಇನ್ನೂ ಕೂಡ ಗರ್ಭಿಣಿ ಮಹಿಳೆ ಬಸ್ನ ಒಳಗಡೆ ಸಿಲ್ಕೊಂಡಿದ್ದಾರೆ. ಒಳಗಡೆ ಇರುವಂಥದ್ದು ಡೋರ್ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. BMTCಯ ಚಾಲಕ ಡೋರ್ ಓಪನ್ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಗರ್ಭಿಣಿ ಒಳಗಡೆ ಇರುವಂಥದ್ದು ತೀರಾ ಸಮಸ್ಯೆ ಆಗಿದೆ. ಯಾಕೆಂದರೆ ರಸ್ತೆ ಮಧ್ಯೆ ನಿಂತ ಬಸ್ಸನ್ನು JCB ಮುಖಾಂತರವಾಗಿ ನೀರಿನ ಮಧ್ಯೆ ನಿಂತ JCBನ ರಸ್ತೆಗೆ ಕರೆತಂದ್ರು. ಈಗ ಡೋರ್ ಓಪನ್ ಆಗಿದೆ, ಮಹಿಳೆ ಇಳಿತಾ ಇದ್ದಾರೆ. ಗಮನಿಸಬೇಕಾದ್ರೆ ಇವರು ಗರ್ಭಿಣಿ ಪಾಪ ಆಸ್ಪತ್ರೆಗೆ ಹೋಗಿದ್ರು. ಆಸ್ಪತ್ರೆಯಿಂದ ವಾಪಸ್ ಬರ್ಬೇಕಾದ್ರೆ ಈ ರೀತಿ ಸಮಸ್ಯೆ ಇದೆ. ಅಮ್ಮ ನಮಸ್ತೆ, ತಾವು ಎಲ್ಲಿಗೆ ಹೋಗಿದ್ರಿ, ಯಾವಾಗ ಬಂದ್ರಿ ಅಂತ? ಈಗ ಬರ್ತಾರೆ, ರಿಟರ್ನ್ ಹೋಗ್ಬಿಟ್ಟು ರಿಟರ್ನ್ ಬರ್ತಾರೆ ಅದು ಹಾಸ್ಪಿಟ್ಲಿಂದ. ಏನು ಹೇಳ್ತೀರಾ ಈ ರೀತಿ ವ್ಯವಸ್ಥೆ? ಮಳೆ ತುಂಬಾ ಮೋಸ ಸರ್ಕಾರ, ಅವರೆಲ್ಲ ಇರೋದು ವೇಸ್ಟು. ಇದು ಅವರು ಪಾಪ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅವರು ಕುಟುಂಬಸ್ಥರು ಅವರನ್ನ ಕರೆದುಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಈ ರೀತಿಯಂತ ದುಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅವ್ರು ಏನು ಮಾತಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪಾಪ ಅವರು ಆತಂಕದಲ್ಲಿ, ಭಯದಲ್ಲಿ ಆ ಮಹಿಳೆ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಇಲ್ಲಿನ ವ್ಯವಸ್ಥೆ ಹದಗೆಟ್ಟು ಬಿಟ್ಟಿದೆ. BMTC ಬಸ್ಗಳು ರಸ್ತೆಯಲ್ಲಿ ಸಿಲುಕಿ, ನೀರಿನ ಮಧ್ಯೆ ಸಿಲುಕಿ ಒದ್ದಾಡುವಂಥ ಪರಿಸ್ಥಿತಿ. 30 ಜನ ಪ್ರಯಾಣಿಕರಿದ್ರು. 30 ಜನ ಪ್ರಯಾಣಿಕರನ್ನ ಚಾಲಕನ ಕಿಟಕಿ ಮೂಲಕ ಅಲ್ಲಿ ಸಹ ಪ್ರಯಾಣಿಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಗರ್ಭಿಣಿ ಇದ್ದ ಕಾರಣಕ್ಕೆ ಅವ್ರನ್ನ ರಕ್ಷಣೆ ಮಾಡೋಕ್ಕಾಗಿರಲಿಲ್ಲ. ತದನಂತರ ಇಲ್ಲಿದ್ದಂಥ ಅಧಿಕಾರಿಗಳಿಗೆ
ಬಸ್ಸು ನೀರಿನ ಮಧ್ಯೆ ಸಿಲುಕಿದೆ, ಅದರ ಒಳಗಡೆ ಗರ್ಭಿಣಿ ಇದ್ದಾರೆ ಅಂತ ತಿಳಿಸಿದಾಗ ಅಧಿಕಾರಿಗಳು JCBಯನ್ನು ಕಳಿಸಿ JCB ಮುಖಾಂತರ ನೀರಿನ ಮಧ್ಯೆ ಇದ್ದಂಥ BMTC ಬಸ್ಸನ್ನು ರಸ್ತೆಗೆ ತಂದು ಈಗ ಅವ್ರನ್ನ ರಕ್ಷಣೆ ಮಾಡಿ ಕುಟುಂಬಸ್ಥರು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಳಿ ನೀರು ತೆರವು ಕಾರ್ಯಾಚರಣೆ ಬೆಳಗ್ಗೆಯಿಂದಲೂ ಕೂಡ ಆಗ್ತಾ ಇದೆ. ಯಾವುದೇ ರೀತಿಯ ಕೆಲಸ ಆಗ್ತಾನೆ ಇಲ್ಲ, ನೀರು ಕೂಡ ಹಾಗೇ ಇರುವಂಥದ್ದು. ಅಂತಹ ಪರಿಸ್ಥಿತಿ ಸಿಲ್ಕ್ ಬೋರ್ಡ್ ಬಳಿ ಆಗಿರುವಂಥದ್ದು. BMRCL ಮತ್ತೆ BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಜನರು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ನೀರಿನ ಮಧ್ಯೆ BMTC ಬಸ್ ಕೆಟ್ಟು ನಿಂತಿದೆ. ಕೆಟ್ಟು ನಿಂತಿರ್ತಕ್ಕಂಥ ಬಸ್ ಒಳಗಡೆ ಪ್ರಯಾಣಿಕರಿದ್ದಾರೆ. ಪ್ರಯಾಣಿಕರು ಸಿಲುಕೊಂಡಿರುವಂಥದ್ದು. ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ಈಗ BMTC ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮೊದಲೇ ಸಿಲ್ಕ್ ಬೋರ್ಡ್ನ ಜಂಕ್ಷನ್ ಬಳಿ ನೀರಿತ್ತು. ಆ ನೀರಿನ ಮಧ್ಯೆ ಡ್ರೈವ್ ಮಾಡಿಕೊಂಡು ಬಂದಿರುವಂಥದ್ದು ರಸ್ತೆ ಮಧ್ಯದಲ್ಲೇ, ಅಂದರೆ ನೀರಿನ ಮಧ್ಯದಲ್ಲೇ ಕೆಟ್ಟು ನಿಂತಿದೆ. ಮಹಿಳಾ ಪ್ರಯಾಣಿಕರೆಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜಕ್ಕೂ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾಕೆ ಅಂತಂದರೆ, ಮೊದಲೇ ಸುಮಾರು ಒಂದು 5-6 ಅಡಿ ರಸ್ತೆ ಮಧ್ಯೆ ನೀರು ನಿಂತಿದೆ. ನೀರು ನಿಂತಿರುವಂಥ ಮಧ್ಯೆ ಯಾಕೆ ಚಾಲನೆ ಮಾಡ್ಕೊಂಬರಕ್ಕೆ ಬಂದರು ಅನ್ನುವಂಥದ್ದು. ರಸ್ತೆಯಲ್ಲಿ ಕೆಟ್ಟು ನಿಂತಿದೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬಸ್ ಒಳಗಡೆ ಇದ್ದಾರೆ. ಬಸ್ ಒಳಗಡೆ ಇರ್ತಕ್ಕಂಥ ಪ್ರಯಾಣಿಕರನ್ನ ಹರಸಾಹಸದಿಂದ ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತಿದ್ದಾರೆ ಅಂತ ಗಮನಿಸ್ಬೋದಾಗಿದೆ. ಇಂತಹ ಪರಿಸ್ಥಿತಿ ಬೇಕಿತ್ತ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇದಕ್ಕೂ BBMP BMRCL ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಎಷ್ಟರ ಮಟ್ಟಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ತಾ ಇದ್ರ. ಅಲ್ಲೊಬ್ಬ ಯುವಕ ಕಿಟಕಿ ಒಳಗಡೆಯಿಂದ ಬಂದು ಒಂದು ಮಳೆ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದೆ. ಒಂದು ಮಳೆ ರಸ್ತೆಗಳ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. ಒಂದೇ ಒಂದು ಮಳೆ ಬೆಂಗಳೂರು ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಒಂದೇ ಒಂದು ಮಳೆ ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಬಸ್ಸು ಕೆಟ್ಟು ನಿಂತಿದೆ, ಡೋರ್ ಓಪನ್ ಮಾಡೋದಕ್ಕಾಗೋದಿಲ್ಲ. ಗರ್ಭಿಣಿಯವರು ಒಳಗೆ ಸಿಲ್ಕೊಂಡು ಒದ್ದಾಡಿದ್ರು, ಈಗ ಅವ್ರು ಹೊರ ಬಂದಿದ್ದಾರೆ.